ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತೊಂದು ದಿನ ನಾನು ಹೊರಗಡೆ ಹೋದಂಥ ಮನೆಯವ್ರ ಜೊತೆ ಹೊರಗಡೆ ಹೋಗ್ತಾಯಿದ್ದೀನಿ. ಬನ್ನಿ ಪ್ಲೇಸ್, ನಾವು ಯಾವ್ಯಾವ ಪ್ಲೇಸ್ಗಳಿಗೆ ಹೋಗ್ತೀನಿ ಬನ್ನಿ ಸ್ನೇಹಿತರೆ, ಅದೆಲ್ಲ ನಿಮಗೆ ವಿವರವಾಗಿ ತೋರಿಸ್ಕೊಡ್ತೀನಿ. ಸೊ ಗೈಸ್, ನಾವು ಹೋಗ್ತಿರೋ ಮೊದಲನೇ ಊರು ಬೇಲೂರು. ಬನ್ನಿ ಫ್ರೆಂಡ್ಸ್, ಬೇಲೂರಲ್ಲಿ ಯಾವ್ಯಾವ ದೇವಸ್ಥಾನ ಐತೆ, ಒಳಗಡೆ ಎಲ್ಲ ಹೇಗಿರುತ್ತೆ ಎಲ್ಲ ನಾನು ನಿಮಗೆ ವಿವರವಾಗಿ ತೋರಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿ. ಗೈಸ್ ನೋಡಿ, ನಾವು ಹೊರಡ್ತಾ ಅಂದವೆ ಹೊಟ್ಟೆ ಸಿಗ್ತಿತ್ತು ಅಂತ ಇಲ್ಲೇ ತಿಂಡಿ ಮಾಡ್ಕೊಳ್ಳೋದಂತ ಇಲ್ಲೇ ಫಾಸ್ಟ್ ಫುಡ್ಗೆ ಹಾಕ್ತು. ಬನ್ನಿ ಗೈಸ್, ತಿಂಡಿ ಮಾಡ್ಕೊಂಡು ಇಲ್ಲೇ ಸೀದಾ ಹೊರಡೋದ. ಬಿಸಿ ಬಿಸಿ ಐತಿಲ್ಲ, ತಿನ್ಕಳೆ. ಏನಮ್ಮ ಒಂದು ತಟ್ಟೆ ಇಸ್ಕೊಬ ಸೋನು, ತಟ್ಟೆ ಇಸ್ಕೊಬೇಕು. ಇಡ್ಲಿ ಹಾಕೊಡ್ತೀನಿ ಅವ್ರಿಗೆ. ಇಲ್ಲಿಂದ ನಿಮ್ ಬೆಟ್ಟ ಹೇಗ್ ಕಾಣಿಸ್ತದ ನೋಡಿ, ಸ್ವಲ್ಪ ಹಿಂದೆ. ಹಾಯ್, ಸಬ್ಸ್ಕ್ರೈಬ್ ಮಾಡಿ. ನೀನು ಹೇಳು ಸಾನು. ನಾನು ಹೇಳ, ನೀನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಂ, ಶೇರ್ ಮಾಡಿ. ಸೊ ಗೈಸ್, ಫೈನಲಾಗಿ ನಾವು ಈ ಬೇಲೂರು ಹಳೆ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಒಳಗಡೆ ಏನೇನಿರುತ್ತೆ ಅಂತ ನಾನು ನಿಮಗೆ ವಿವರವಾಗಿ ತೋರಿಸ್ಕೊಡ್ತೀನಿ. ನೋಡಿ, ಇದೆ ಕಾರ್ ಪಾರ್ಕಿಂಗು. ಕಾರ್ ಪಾರ್ಕ್ ಮಾಡಿ ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ.
ಅದು ದೇವಸ್ಥಾನ ಐತೆ, ಶಾರದಾ ಪರಮೇಶ್ವರಿ ಕಲ್ಯಾಣ ಮಂಟಪ. ನೋಡಿದ್ದೆ ದೇವಸ್ಥಾನ. ಬಾಚಿರು ಐಸ್ ನೋಡಿ, ಎಲ್ಲ ಹಳೆ ಕಾಲದ್ದು. ಏನಮ್ಮ ಅಮ್ಮ ಬರುತ್ತೆ ಬಾ. ಹಾಂ ಇಲ್ಲೇ ಊಟ ಮಾಡ್ಕೊಬಿಡೋದು. ಹ್ಞೂ ಇಲ್ಲಿ ಕೊಟ್ಟು ಇಲ್ಲೇ ಮಾಡ್ಕೊಬಿಡೋದು. ಪ್ರಸಾದ ನಿಲಯ. ಸೊ ಗಾಯ್ಸ್, ಇಲ್ಲಿ ಪ್ರಸಾದನೂ ಕೊಡ್ತಾರಂತೆ. ಅಂದಾನೆಲ್ಲ ಇರುತ್ತೆ. ಒಂದರಿಂದ 2:45, ರಾತ್ರಿ 7:30 8:30. ಗಾಯ್ಸ್, ಫಸ್ಟು ಪ್ರಸಾದ ತಿನ್ಕೊಳ್ಳೋದಂತ ಹೋಗ್ತಿದ್ದೀವಿ. ನೋಡಿ ಗೈಸ್, ಎಲ್ಲ ಹೋಯ್ತವ್ರೆ. ಬನ್ನಿ ಗೈಸ್, ಹೊಟ್ಟೆ ಹಸಿತೈತೆ. ಚಟ್ನಿ ಮಾಡಿ ಫಸ್ಟು ಊಟ ಮಾಡ್ಕೊಬಿಡೋದು. ಅನ್ನಕೇಶ್ವರ ಸ್ವಾಮಿ ಪ್ರಸಾದ ನಿಲಯ. ಬರಲೇ ಬಿಡ್ಬೇಕಾ? ಹೋಗ್ಬಿಟ್ರೆ ಚಪ್ಪಲಿ ಹುಷಾರು. ಕಾರಲ್ಲೇ ಎಲ್ಲರ ಚಪ್ಪಲಿ ಕೆಳಗಡೆ ಇಡ್ತೀನಿ. ಬಿಡು, ನಿಮ್ಮ ಚಪ್ಪಲಿ ಇದ್ರೆ ನೋಡ್ಬಿಡ್ತೀನಿ. ಸರಿ, ಹ್ಞೂ. ಅಲ್ಲಿ ಪಾದರಕ್ಷಣೆ ಹೋಗುವ ಜಾಗದಲ್ಲಿ. ಸೊ ಗೈಸ್, ಫೈನಲಾಗಿ ಊಟ ಆಯಿತು. ಬನ್ನಿ ಗೈಸ್, ಹೊರಗಡೆ ದೇವ್ರ ದರ್ಶನ ಮಾಡೋದು. ಬನ್ನಿ ಬೇಗ ಎಲ್ಲ. ಸರಿ ನಡಿ ಹೋಗೋದು. ಪಾಪ ಹಸುಗೊಂದು ಕೊಂಬೆ ಎಲ್ಲ ಚಿನ್ನ ಚಳಿ. ಬಾ ಆಯ್ತು ನೋಡಿ, ಅವಲೇ ಮಳೆ ಬರ್ತೈತೆ. ಐಸ್ ಎಲ್ಲ ಮಳೆ ಬರೋ ವೆದರು. ಮಳೆ ಹನಿ ಆಗ್ತೈತೆ ಅವಾಗಲೇ. ಹಿಡ್ಕೊಳ್ಳಿ, ಅಲ್ಲಿ ಹೆಂಗಿರ್ ಬಿಡ್ಬೇಕು. ಇಲ್ಲ ಇಲ್ಲ ಬಿಡಿ, ಹಾಕ್ಬೇಡಿ. ಇಲ್ಲ ತೆಗಿಬೇಕು, ಅಲ್ಲಿ ತೆಗಿಬೇಕು. ಅದಕ್ಕೆ ಎಲ್ಲ ನಂದು ಕೈಲಿ ಇಟ್ಕೊಳ್ಳ. ಎಷ್ಟು ನೋಡಿ, ಇಲ್ಲೇ ಚಪ್ಪಲಿ ಬಿಟ್ಟಿದ್ದು, ಎಲ್ಲ ಚಪ್ಪಲಿ ಹಾಕತ್ತವ್ರೆ. ಬೇಗ ಬನ್ನಿ ಅಂದರೆ ಬರ್ತಾರೆ ಯಾರು.
ಗುಬ್ಬಿ ಎಷ್ಟು ನೋಡಿದೆ ಸ್ಟೆಪ್ಲಿ ಸ್ಟ್ಯಾಂಡಲ್ಲಿ ಚಪ್ಪಲಿ ಉಟ್ಬಿಟ್ಟು ಹೋಗೋದು ಒಳಗಡೆ. ನಾವಿದ್ದೀವಲ್ಲ ಸುಜ್ಜಿ ಹಾಕ್ಬೇಕು. ಬನ್ನಿ ಅಣ್ಣ ಕಡೆ ಹೋಗಿ ಬನ್ನಿ ಅಣ್ಣ. ನಮ್ಮಲ್ಲಿ 7 ನಂಬರ್ ಹೋಗಿ ಬನ್ನಿ. ಚಪ್ಪಲಿನವರೇ ಎತ್ಕೊಂಡಿರ್ತಾರೆ ಅಲ್ಲ, ಅವರೇ ಕೈಯಿಂದ ಎತ್ಕೊಂಡಿರ್ತಾರೆ. ಅವರೇ ಕೈಲಿ ಎತ್ಕೊಡ್ಬೇಕು. ಸಕ್ಕತ್ತಾಗಿದೆ ಪ್ಲೇಸ್. ಕೇಶ್ವರ ದೇವಸ್ಥಾನ ನಾಡು ಪ್ರಸಾದ. ಗೈಸ್ ನೋಡಿ, ಎಂಟ್ರೆನ್ಸ್ ಅಲ್ಲೇ ಪ್ರಸಾದ ಐತೆ. ಕಂಬ, ಏನು ಕಂಬ ಇದು? ಅದು ಕಂಬ ಅಂತ. ಕೇಶವ ದೇವಸ್ಥಾನ, ಬೇಲೂರು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತೆ ಗೈಸ್ ಅಂದರೆ ಎಲ್ಲ ಕಲ್ಕಲಾರೆ. ಇದಲ್ಲ ಕೆಳಗಡೆ ಮಾತ್ರ ಕಾಣ್ತದೆ. ಕೆಳಗಡೆ ಮಾತ್ರ ಕಾಣಿಸ್ತೈತಾ? ಏನೋ ಫೋಟೋ ತಗೊಳ್ಳಿ. ನಿಂದ್ರಡೆ ತೆಗಿಬೇಕು. ನಿಂತ್ಕೊಳ್ಳಿ, ಸೈಡ್ ಬನ್ನಿ. ಕಾಯ್ಸ್ ಫೋಟೋ ತೆಗಿಬೇಕಂತೆ. ಫೋಟೋ ತೆಗ್ಬಿಟ್ಟು ತಿರ್ಗಾ ನಾನು ನಿಮಗೆ ವಿಡಿಯೋ ಶಾರ್ಟ್ ಮಾಡ್ತೀನಿ. ಏನಿದೆ? The more interesting pillar. What carvings we had seen so far, all are carved in material and miniature. ದೇವ್ರ ಕಾಲ. ದೇವರ ಶೇಷವಾಹನ. ಗೈಸ್ ನೋಡಿ, ಇದು ದೇವರ ಶೇಷವಾಹನ ಅಂತೆ. ಮಾಡಿದೆ ಅದನ್ನ, ಏನಾದ್ರೂ ಮಾಡ್ಬಿಡ್ತಾರೆ. ಇದು ದೇವರ ಪಾದರಕ್ಷೆ. ನೋಡಿ, ದೇವರ ಶೇಷವಾಹನ. ದೇವರ ಶೇಷವಾಹನ, ದೇವರ ಪಾದರಕ್ಷೆ.
ಈಗ ಮುಂದೆ ಇನ್ನೇನೇನು ಇದೆ ಅನ್ನೋದು. ನೋಡಿ ಹಳೆ ಕಾಲದ ಈ ಸಕ್ಕದಾಗ ಕಟ್ಟಿದ್ದಾರೆ ನೋಡು. ಈಗಲೂ ಅವರೇ ಅದು ಆಗೊಂದು ಕಾಲದ ಹೆಂಗಿದೆ ನೋಡಿ ಗೈಸ್. ಎಲ್ಲ ಬರೀ ಕಲ್ಲಲ್ಲೇ ಕಟ್ಟಿರೋದು, ಎಲ್ಲ ಕೆತ್ತನೆ ಮಾಡಿರೋದು ಶಿಲೆಗಳೆಲ್ಲ ಕೆತ್ತನೆ ಮಾಡಿರೋದು. ಗ್ರಹಗಳನ್ನು ಮುಟ್ಟಬಾರದು. ಈಗ ಏನೋ ಇಲ್ಲಿ ಬೋಲ್ಡ್ ಹಾಕಿದ್ದಾರೆ, ಗ್ರಹಗಳನ್ನು ಮುಟ್ಟಬಾರದು. ಡೋಂಟ್ ಟಚ್ ದ ಸಕ್ಕದಾಗಿದೆ ಗುರು ಪ್ಲೇಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ದಯವಿಟ್ಟು ಯಾರು ವಿಸಿಟ್ ಮಾಡಿಲ್ಲ ಅವರಿದ್ದರೆ ಬಂದು ವಿಸಿಟ್ ಮಾಡಿ ಇಲ್ಲಿಗೆ. ಚೆನ್ನಾಗಿ ಏನು ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ನೋಡಿ ಹಳೆ ಕಾಲದನ್ನ. ಐಸ್ ನೋಡಿ ನಮ್ಮ ಮನೆಯವರೆಲ್ಲ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊತಾರೆ. ಬನ್ನಿ ಬನ್ನಿ ಬೇಗ ಟೈಮ್ ಐತೆ. ಗೈಸ್ ನೋಡಿ ಫೈನಲಿಗೆ ನಾವು ಬೇಲೂರು ಬಂದಿದ್ದೀವಿ. ಪ್ಲೇಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾರ್ಯಾರು ವಿಸಿಟ್ ಮಾಡಿಲ್ಲ ದಯವಿಟ್ಟು ಇಲ್ಲಿ ಮೊದಲು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ನೋಡಿ ಯಾವ ಥರ ಕಟ್ಟಾರೆ ಕಲ್ಲಲ್ಲಿ ಅಂತ. ಎಲ್ಲ ಕಡೆನೂ ಹೀಗೆ ಇರೋದು. ಗೈಸ್ ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಅಂತ. ಇದು ನಾಗನ ಕಾಲ ಶಿಲ್ಪಿಗಳು ಕೆತ್ತನೆ ಮಾಡಿರೋದು. ಗೈಸ್ ನೋಡಿ ಇಲ್ಲಿ ಅವರು ಏನೇನೋ ಬರೆದವ್ರೆ. ಗೈಸ್ ಏನೇನೋ ಕೆತ್ತನೆಯಲ್ಲಿ ಏನೇನೋ ಬರೆದವ್ರೆ. ಇದೆಲ್ಲ ಮೋಸ್ಟ್ಲಿ ಹಳೆಗನ್ನಡ ಅನಿಸ್ತದೆ. ನಮಗಂತೂ ಗೊತ್ತಿಲ್ಲ ಗೈಸ್ ಇದಂತೂ. ನಿಮ್ಗೇನಾದ್ರು ಗೊತ್ತಿರೋ ಹಳೆಗನ್ನಡ ಕಮೆಂಟ್ ಮಾಡಿ ಆಯ್ತು. ಹಂಗೆ ದಯವಿಟ್ಟು ಯಾರನ್ನ ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಇದೇ ಥರ ಒಳ್ಳೊಳ್ಳೆ ಜಾಗಗಳು ತೋರಿಸ್ತೀನಿ. ಇದ್ರ ಶಿಲೆಗಳನ್ನ ನೋಡಿ ಗೈಸ್ ಹೆಂಗೆ ಕೆತ್ತನೆ ಮಾಡಿದ್ದಾರೆ ಅಂತ. ಸೇಮ್ ಡೈಲಾಗ್, ವಿಗ್ರಹಗಳನ್ನು ಮುಟ್ಟಬಾರದು. ಬನ್ನಿ ಬೇಗ ಹೋಗದ. ಗೈಸ್ ಹೊಡೆದಾಕ್ಬಿಟ್ಟವಳು ಅವಾಗಲೇ. ಬಚ್ಚಲು ಹೋಗೋದು ನಾವು ಬೇಗ. ಗೈಸ್ ನೋಡಿ ಈ ಪ್ಲೇಸ್ಗೆ ಯಾರು ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಬೇಲೂರು ಯಾವುದೇ ಇದು ಯಾವ ದೇವಸ್ಥಾನ ಇದು? ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ. ಗೈಸ್ ನಾನು ಹಂಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು ನಿಮ್ಗೆ.
ಇನ್ನು ನಿಮಗೆ ಬೇರೆ ಬೇರೆ ಪ್ಲೇಸ್ಗಳು ತೋರಿಸ್ಬೇಕು. ಹಾಂ ಇಲ್ಲಿಗೆ ಬಂದಿದ್ವಲ್ಲ. ಇಲ್ಲಿಗೆ ತಾನೇ ಬಂದಿದ್ದು ರಾಮೋಣ ದೇವರಾಜನ ಎಲ್ಲ. ಗಾಯ್ಸ್ ಬನ್ನಿ, ಇಲ್ಲ ಆನೆ ಇದೆಯಂತೆ. ಬೇಗ ಬೇಗ ಬಾ, ಇನ್ನು ಪ್ಲೇಸ್ಗಳು ಕವರ್ ಮಾಡಬೇಕು. ಗಾಯ್ಸ್ ಇಲ್ಲೊಂದು ಅಡ್ವಾಂಟೇಜ್ಮೆಂಟ್ ಏನು ಅಂದರೆ ಲವರ್ಸ್ಗಳು ಬಂದರೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದು ಅಲ್ಲಿ ನೋಡಿ ಆ ಥರ. ಗಾಯ್ಸ್ ನೋಡಿ ಏನಂತ ಬರೋದು ಅಂತ ಹಾಕೋರೆ. ಕಂಬ ಇದೆ, ಯಾವ ಕಂಬ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾರು ಗೊತ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ಗೈಸ್ ಎಲ್ಲ ಬರೀ ಹಳೇದೆ. ವಿಡಿಯೋ ಮಾಡ್ಕೊತೀನಿ ಗೈಸ್. ನೋಡಿ ಇದು ಹಳೆ ಕಾಲದ್ದು ಆನೆ ಮತ್ತು ಕುದುರೆ. ಯಾವ ಥರ ವಿಗ್ರಹ ಮಾಡಿದ್ದಾರೆ ಅಂತ. ಆನೆ ದೇವರು. ಈ ಆಗಿನ ಕಾಲದಲ್ಲಿ ಯುದ್ಧ ಮಾಡೋಕ್ಕೆ ಆನೆ ಕುದುರೆನೆಲ್ಲ ಕತ್ತಾಗ ಹೋಗ್ತಾರಲ್ಲ, ಆ ಥರ ಇದೆ. ಈಗ ಇದೇನೋ ಬುಲ್ಡಕ್ಕರ್ ನೋಡೋದ ಭಾರತೀಯ ಮನೆಯವರೆಲ್ಲ ಫುಲ್ಲು ಖುಷಿಯಾಗಿ ಮಕ್ಕಳೆಲ್ಲ ಆಟ ಆಡ್ತಾರೆ. ಬನ್ನಿ ಬೇಗ ಹೋಗೋದ. ಚಿರು ನಿಧಾನ. ನೋಡಿ ಕೆಳಗಡೆ ಎಲ್ಲ ಕಲ್ಲೆ. ನಿಜವಾಗ್ಲೂ ಇಲ್ಲಿ ಬಂದು ನನ್ನದು ತುಂಬ ಖುಷಿ ಆಯಿತು. ನಾನು ಚಿಕ್ಕದ್ರಲ್ಲಿದ್ದಾಗ ಇಲ್ಲಿಗೆ ಬಂದಿದ್ದು ನಮ್ಮ ತಾಯಿ ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ. ಎಷ್ಟು ಚೆನ್ನಾಗಿದೆ ಅಂತ. ಇದ್ಯಾವ ದೇವಸ್ಥಾನ? ಗಣೇಶನ. ಟೈಮ್ ಇಲ್ಲ, ಬೇಗ ಅಲ್ಲಿ ಕೈಗೆ ತೆಗಿತೀನಿ. ಐಸ್ ಬನ್ನಿ ನೋಡ್ದ. ಮೋಸ್ಟ್ಲಿ ನಮ್ಮ ವಿಘ್ನಾಯಕ ಮಹಾಲಕ್ಷ್ಮಿ ದೇವಸ್ಥಾನ. ವಿಘ್ನಾಯಕ ಫೋನ್ ಅಲೋ ಇಲ್ಲ ಗೈಸ್. ನಾನೆಲ್ಲ ಮುಗಿಸ್ಕೊಂಡು ತಿರ್ಗಾ ನಿಮ್ಗೆ ಸಿಗ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ನಮ್ಮ ಮನೆಯವರೆಲ್ಲ ಚೆನ್ನಾಗಿ ಖುಷಿಯಾಗವ್ರೆ. ದಯವಿಟ್ಟು ಯಾರಾದರೂ ಬರ್ತಿರೋ ಇಂಥ ಒಳ್ಳೊಳ್ಳೆ ಸ್ಥಳಗಳಿಗೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಬನ್ನಿ ಗೈಸ್, ನೆಕ್ಸ್ಟು ಮುಂದೆ ಯಾವ ಊರು ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಕಲ್ಲು ಹಿಡ್ಕೊಂಡು. ಸೊ ಗೈಸ್ ಫೈನಲಾಗಿ ಚಪ್ಪಲಿ ಎಲ್ಲ ಹಾಕೊಂಡು ನಾವು ಇಲ್ಲಿಂದ ಸೀದಾ ಹೊರಡ್ತಾ ಇದ್ದೀವಿ. ಸೊ ಗೈಸ್ ಬನ್ನಿ, ಬೇಲೂರು ಮುಗೀತು, ಹಳೇಬೀಡಿಗೆ ಹೋದ್ರು.
ಸೊ ಫೈನಲಿ ಗಾಯ್ಸ್, ಬೇಲೂರು ಎಲ್ಲ ಸ್ವಾಮಿ ದೇವಸ್ಥಾನದೆಲ್ಲ ಸರ್ ಇಲ್ಲೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇನ್ನೊಂದು ಸತ ಕೇಳ್ಕೊತಾ ಇದ್ದೀನಿ. ಬನ್ನಿ ಗೈಸ್, ಈಗ ಬೇಗ ನಾವು ಹಳೇಬೀಡು ದೇವಸ್ಥಾನಕ್ಕೆ ಹೋಗ್ತೀವಿ. ಹಳೇಬೀಡು ದೇವಸ್ಥಾನದಲ್ಲಿ ನಾನು ಸಿಗ್ತೀನಿ.